ಪೊಲೀಸರು 2025ರಲ್ಲಿ ಬೀದಿಗೆ ಬಂದು ಸಸ್ಪೆಂಡ್ ಆಗಿ 185ಕ್ಕೂ ಹೆಚ್ಚು ಪೊಲೀಸರು ಸಸ್ಪೆಂಡ್ ಆಗಿದ್ದು ಒಂದು ಇತಿಹಾಸನೇ ಅಂತ ಹೇಳಬೇಕು ಕರ್ನಾಟಕದಲ್ಲಿ. ಜೊತೆಯಲ್ಲಿ ಪಕ್ಕದ ಮಹಾರಾಷ್ಟ್ರದ ರಾಜ್ಯದ ಪೊಲೀಸರು ಬಂದು ಇಲ್ಲಿ DCP ನಾರ್ತ್ ಈಸ್ಟ್ ಸಜಿತ್ ವಿಜಯ್ ಲಿಮಿಟ್ಸಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ನಲ್ಲಿ ರೇಡ್ ಮಾಡಿದಂಥ ಘಟನೆ ಇದೆಯಲ್ಲ, ನಮ್ಮ ಪೊಲೀಸರೇ ತಲೆ ತಗ್ಗಿಸುವಂಥ ಕೆಲಸ. ಜೊತೆಯಲ್ಲಿ ಈ DCP ನಾರ್ತ್ ಈಸ್ಟ್ ವಿಜಯ್ ಏನಿದ್ದಾನೆ, ಇವತ್ತು ಆತನನ್ನು ಸರ್ಕಾರ CIDಗೆ ಟ್ರಾನ್ಸ್ಫರ್ ಮಾಡಿ ಆದೇಶ ಮಾಡಿದೆ. ಪ್ರಶ್ನೆ ಏನಪ್ಪ ಅಂತಂತಂದರೆ, ಸ್ವತಂತ್ರ ಪತ್ರಿಕೋದ್ಯಮದ ಮೇಲೆ ದಾಳಿಯನ್ನು ಮಾಡಿರುವಂಥ ಈ ಭ್ರಷ್ಟ ಪೊಲೀಸರನ್ನು ಬರೀ ಟ್ರಾನ್ಸ್ಫರ್ ಮಾಡಿದ್ರೆ ಹೇಗೆ? ಓಕೆ, ಇವತ್ತು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಹತ್ರ ಈ ಒಂದು ಸಜಿತ್ ವಿಜಯ್ ಮತ್ತು ಅಮೃತಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಂಬರೀಷ್ ವಿರುದ್ಧ ತಮ್ಮ ಈ ಒಂದು ಒಬ್ಬ DCP ಜೊತೆನಲ್ಲಿ ಇಬ್ಬರು ಯಾರೋ ನಿಂತ್ಕೊಂಡ್ರೆ, ಈ ಯಾರೋ ಕ್ರಿಮಿನಲ್ ಹಿನ್ನೆಲೆಯಿರೋ ವ್ಯಕ್ತಿಗಳ ಹಿಂದೆ ನಾವು ಕ್ರಿಮಿನಲ್ ಹಿನ್ನೆಲೆ ಜೊತೆ ಇರುವಂಥ DCPಯನ್ನು ಶಿಸ್ತು ಕ್ರಮ ತಗೊಳ್ಳಿ ಅಂತಂದರೆ, ಆ ವ್ಯಕ್ತಿ ಅಟ್ರಾಸಿಟಿ ಕೇಸ್ಗೆ ಎಲ್ಲಿಗೆ ಬರುತ್ತೆ? ಈ ರೀತಿ ಸುಳ್ಳು ಅಟ್ರಾಸಿಟಿ ಕೇಸ್ಗಳನ್ನು ದುರುಪಯೋಗ ಮಾಡ್ಕೊಳ್ಳೋ ಅಂತ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಈ ಅಂಬರೀಷನ ನನ್ನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಈ DCP ಆಗಿದ್ದಂಥ ಈಗ CIDಗೆ ವರ್ಗಾವಣೆ ಆಗಿರುವಂಥ ಸಜಿತನ್ನು ಸಸ್ಪೆಂಡ್ ಮಾಡಬೇಕು. ಮತ್ತು ಇವನನ್ನು ಅಮೃತಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ನನ್ನು ಐ ಥಿಂಕ್ ನಾವು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದೀವಿ, ನಡೆಸ್ತಾ ಇದ್ದೀವಿ, ಸತ್ಯವನ್ನು ತಿಳಿಸ್ತಾ ಇದ್ದೀವಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಈ ಭ್ರಷ್ಟ ಪೊಲೀಸರು ಸುಳ್ಳು FIR ದಾಖಲಿಸಿ ನಮ್ಮಂಥವ್ರ ಮೇಲೆ ನಾವು ಯಾರೂ ಭಯ ಬೀಳಲ್ಲ. ಅದು ಬೇರೆ ವಿಚಾರ. ಕಳೆದ 20 ವರ್ಷಗಳಿಂದ ಈ ದುಷ್ಟ ಭ್ರಷ್ಟ ಪೊಲೀಸರ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಅವರು ಏನೇ ಮಾಡಿದ್ರು ಕೂಡ ಅದರ ಬಗ್ಗೆ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಕೇಳ್ಕೊಂಡಿದ್ದೀವಿ, ಸ್ವತಂತ್ರ ಪತ್ರಿಕೋದ್ಯಮದ ಮೇಲೆ ದಾಳಿ ಮಾಡ್ತಾ ಇರುವಂಥ ಈ ದಾಳಿಕೋರರು, ಈ ಭ್ರಷ್ಟರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇವ್ರುಗಳನ್ನ ಸಸ್ಪೆಂಡ್ ಮಾಡಬೇಕು. ಅಮೃತಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅಂಬರೀಷನನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಜೊತೆಗೆ ಈ DCP ನಾರ್ತ್ ಈಸ್ಟ್ ಆಗಿ ಈಗ CIDಗೆ ವರ್ಗಾವಣೆ ಆಗಿರುವಂಥ ಈ ಸಜಿತನನ್ನು ಕೂಡ ಸಸ್ಪೆಂಡ್ ಮಾಡಬೇಕು. ಯಾಕೆ ಅಂತಂದರೆ, ಆತನ ಮೇಲೆ ಸಜಿತನ ಮೇಲೆ 40ಕ್ಕೂ ಹೆಚ್ಚು ಕರ್ನಾಟಕ ಲೋಕಾಯುಕ್ತದಲ್ಲಿ ಪ್ರಕರಣಗಳು ಬಾಕಿ ಇವೆ. ಓಕೆ, ಆಮೇಲೆ ಇವನು DYSP ಆಗಿ ಪ್ರಮೋಟ್ ಆಗಿ IPS ಕೇವಲ 3 ವರ್ಷ ತಗೊಳ್ತಾನೆ. ಅದು ಹೇಗೆ ಸಾಧ್ಯ ಆಯಿತು ಅಂತ. ಮೂರನೇದಾಗಿ, ಇಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಮಾಡ್ತಾ ಇರುವಂಥ ನಮ್ಮಂಥವ್ರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ಫೋಟೋಗೆ ಹಾಕಿದ್ರೆ ಅಟ್ರಾಸಿಟಿ ಕೇಸು ಕಮಿಷನ್ ಆಫ್ ಅಫೆನ್ಸ್ ಹೇಗಾಗುತ್ತೆ? ಈ ರೀತಿ ಸುಳ್ಳು ಕೇಸುಗಳನ್ನು ದಾಖಲಿಸಿ ತನ್ನ ಭ್ರಷ್ಟ ಪೌರುಷವನ್ನು ತೋರಿಸಿ 40ಕ್ಕೂ ಹೆಚ್ಚು ಭ್ರಷ್ಟಾಚಾರದ ನಿಗ್ರಹದ ಕೇಸುಗಳನ್ನು ಹಾಕಿಸ್ಕೊಂಡಿರುವಂಥ ಈ DCP ವಿಜಯ್ ಸಜಿತನನ್ನು CIDಗೆ ಟ್ರಾನ್ಸ್ಫರ್ ಮಾಡೋದಲ್ಲದೆ ಆತನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಜೊತೆಯಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಬೇಕು. ಕೇವಲ ನಮ್ಮ ಮೇಲೆ ಅಲ್ಲ, ಐ ಥಿಂಕ್ ಕಳೆದ 2 ದಿನಗಳ ಹಿಂದೆ ಯಾವ ಬಾಗ್ಲೂರು ಇನ್ಸ್ಪೆಕ್ಟ್ರು ಡ್ರಗ್ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇರೋರಿಗೆ ಸಪೋರ್ಟ್ ಮಾಡಿಕೊಂಡು ಸಸ್ಪೆಂಡ್ ಆಗಿದ್ದ, ಅದೇ ಸ್ಟೇಷನ್ನಲ್ಲಿ BTV ಅವ್ರ ಮೇಲೂ ಸಹ ಈ ರೀತಿ ಲಂಚ ಕೇಳಿದ್ರು ಅಂತ. ಸ್ವತಂತ್ರ ಪತ್ರಿಕೋದ್ಯಮದ ಮೇಲೆ ಇದು ದಾಳಿ ಅಲ್ವಾ? ನೀವುಗಳೇ ಭ್ರಷ್ಟರು, ನೀವುಗಳೇ ಲಂಚ ಇಸ್ಕೊಂತೀರಾ, ಡ್ರಗ್ ಫ್ಯಾಕ್ಟ್ರಿಗಳು ಓಪನ್ ಮಾಡ್ತೀರಾ, ಲಾಡಿ ಬೀಸ್ತೀರಾ, ಕೊಲೆ ಮಾಡ್ತೀರಾ, 7 ಕೋಟಿ ರೂಪಾಯಿ ATM ಅಲ್ಲಿ ದರೋಡೆ ಮಾಡ್ತೀರಾ, ಭ್ರಷ್ಟಾಚಾರದಲ್ಲಿ ಸಿಕ್ಕಾಕಂತೀರಾ. ಇಷ್ಟೆಲ್ಲ ಇದ್ಕೊಂಡು ಸ್ವತಂತ್ರವಾಗಿ ಮಾಡ್ತಾ ಇರೋಂಥ ಪತ್ರಿಕೋದ್ಯಮದ ಮೇಲೆ ಇವ್ರು ಮಾಡ್ತಾರಂಥ ದಾಳಿಯನ್ನು ನಾವು ಖಂಡಿಸ್ತೇವೆ. ಇದು ಯಾರ ಮೇಲೇನೋ ಆದರೂ ಕೂಡ ಇದು ತಪ್ಪೇ. ಸರ್ಕಾರ ಈ ಕೂಡಲೇ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿರುವಂಥ ಈ ಸುಳ್ಳು SC/ST ಅಟ್ರಾಸಿಟಿ ಕೇಸನ್ನು ರದ್ದು ಮಾಡಬೇಕು, ಆದೇಶ ಹೊಡಬೇಕು, ಎನ್ಕ್ವೈರಿನ ಪುಟಪ್ ಮಾಡಬೇಕು. ಯಾರನ್ನ ಕೇಳಿ ಯಾವುದೇ ಪ್ರೈಮಾ ಫೇಶಿಯಾ ಎವಿಡೆನ್ಸ್ ಇಲ್ಲದೆ ಒಂದು ಫೋಟೋ ಹಾಕಿದ್ದಕ್ಕೆ, ಒಂದು ಫೋಟೋದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಅಟ್ರಾಸಿಟಿ ಕೇಸ್ ಹೆಂಗೆ ಅಟ್ರಾಕ್ಟ್ ಆಗುತ್ತೆ? ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡಬೇಕು. BTV ವಿರುದ್ಧ ಆಗಿರುವಂಥ ಬಾಗ್ಲೂರು ಸ್ಟೇಷನ್ ಆಗಿರ್ಬೋದು, ಅಥವಾ ನಮ್ಮ ಟ್ರೂ ಲೈಫ್ ನ್ಯೂಸಿನ ಮೇಲೆ ಆಗಿರುವಂಥ SC/ST ಅಟ್ರಾಸಿಟಿ ಕೇಸನ್ನು ಆಗಿರ್ಬೋದು, ಇದು ಸ್ವತಂತ್ರ ಪತ್ರಿಕೋದ್ಯಮದ ಮಾಡಿರುವಂಥ ದಾಳಿ. ಇದನ್ನು ಈ ಕೂಡಲೇ ರದ್ದು ಮಾಡಬೇಕು. ಅಮೃತಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಜಿತ್ ವಿಜಯನನ್ನು ಸಸ್ಪೆಂಡ್ ಮಾಡಬೇಕು. ಇವರಿಬ್ಬರ ಮೇಲೆ ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ, DGP ಅವ್ರಿಗೆ, ಐ ಥಿಂಕ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರಿಗೆ ಈ ಕೂಡಲೇ ನಾವು ಕೌಂಟರ್ ದೂರನ್ನು ದಾಖಲು ಮಾಡಿದ್ದೇವೆ. ಈ ಭ್ರಷ್ಟರನ್ನು ಸೆದೆ ಬಡಿಯುವಂಥ ಕೆಲಸ ಮಾಡಬೇಕು. ಸ್ವತಂತ್ರ ಪತ್ರಿಕೋದ್ಯಮದ ಜೊತೆಯಲ್ಲಿ ಸರ್ಕಾರ ನಿಂತ್ಕೊಳ್ಬೇಕು. ಇಲ್ಲ ಅಂತಂದರೆ ವಿ ವಿಲ್ ರೈಟ್ ಟು CBI ಅಗೇನ್ಸ್ಟ್ ಆಲ್ ದಿಸ್. ಆಮೇಲೆ ಈ ನೆನ್ನೆ ಸೆಂಟ್ರಲ್ ನಾರ್ಕೋಟಿಕ್ಸ್ ಅವರು ರೇಡ್ ಮಾಡಿ 9 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಡ್ರಗ್ಸನ್ನು ಸೀಸ್ ಮಾಡಿದ್ದಾರೆ. ವಿ ಹ್ಯಾವ್ ರಿಟರ್ನ್. ನಮಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮೇಲೆ ನಂಬಿಕೆ ಇರಲಿಲ್ಲ. ವಿ ರಾಟ್ ಟು ಸೆಂಟ್ರಲ್ಗೆ ನಾವು ಎಲ್ಲ ಡೀಟೇಲ್ಸನ್ನು ಬರೆದು ಕಳಿಸಿದಾಗ ರೇಡ್ ಕೂಡ ಆಗಿದೆ.
ಡು ನಾಟ್ ಫೋರ್ಸ್ ಅಸ್ ಟು ರೈಟ್ ಟು CBI ನಲ್ಲಿ ನಿಮ್ಮ ವಿರುದ್ಧ ದೂರುಗಳನ್ನು ದಾಖಲು ಮಾಡಲು ನಮಗೆ ಫೋರ್ಸ್ ಮಾಡಬೇಡಿ. ಯಾಕೆ ಅಂತಂದರೆ ನಾವು ಮಾಡ್ತಾ ಇರೋದು ಸತ್ಯ ನಿರಂತರವಾದಂಥ ಪತ್ರಿಕೋದ್ಯಮ. ಇದನ್ನು ನೀವು ಭ್ರಷ್ಟರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಈ ಒಂದು ಭ್ರಷ್ಟ ಪೊಲೀಸರು ನಮ್ಮ ಮೇಲೆ ಟ್ರೂ ಲೈಫ್ ನ್ಯೂಸ್ ಚಾನೆಲ್ ಮೇಲೆ ನ್ಯೂಸ್ ಅವರ ಮುಖ್ಯಸ್ಥರಾದಂಥ KN ಜಗದೀಶ್ ಕುಮಾರ್ ಅವ್ರ ಮೇಲೆ ಮಾಡಿರುವಂಥ ಸುಳ್ಳು ಪ್ರಕರಣವರ ರದ್ದತಿಗೆ ಆದೇಶ ಹೊರಡಿಸಬೇಕು. ಜೊತೆಯಲ್ಲಿ BTV ಅವ್ರ ಮೇಲೂ ಸಹ ಸುಳ್ಳು ಪ್ರಕರಣ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆನೂ ಸಹ ನೀವು ಅದನ್ನು ಕೂಡ ವಿವರಣೆ ಮಾಡಿ ತದನಂತರ ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ಹೇಳುತ್ತಾ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ CM ಸಿದ್ದರಾಮಯ್ಯನವ್ರ ಸರ್ಕಾರ ಸದಾ ಜೊತೆಲಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇಲ್ಲ ಅಂತಂದರೆ ನಾವು ಈ ಬಕೆಟ್ಗಳ ಥರ ಅಥವಾ ಯಾರೋ ಇವ್ರು ಹಾಕಿದ್ದ ಭಿಕ್ಷೆಗೋಸ್ಕರ ನಾವು ಸತ್ಯವನ್ನು ತಿರುಚುವಂಥ ಕೆಲಸ ಮಾಡಲ್ಲ. ಆಮೇಲೆ ನಮ್ಮ ಸ್ಟ್ಯಾಂಡ್ ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದೆ. ವಿ ಸ್ಟ್ಯಾಂಡ್ ಇವನ್ ಟುಡೇ ಸ್ಟ್ರಾಂಗ್. ಈ ಕೇಸ್ ಹಾಕಿದ ಮೇಲೂ ಸಹ ನಮ್ಮ ಸ್ಟ್ಯಾಂಡ್ ಬದಲಾವಣೆ ಆಗಿಲ್ಲ. ನಾವು ಇವ್ರಿಗೆ ಯಾರಿಗೂ ಬಗ್ಗಲ್ಲ, ಜಗ್ಗಲ್ಲ. ಧನ್ಯವಾದಗಳು. ಕಣಕಣದಲ್ಲೂ ಕನ್ನಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. KN ಜಗದೀಶ್ ಕುಮಾರ್.